ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕೈ ಕತ್ತರಿಸ್ಕೊಂಡ್ಬಿಟ್ರಲ್ಲಪ್ಪ, ಮುಂದಕ್ಕೆ ಹೆಂಗ್ ಜೀವನ ಮಾಡಾರ? ದೇವ್ರೆ ನೀನೇ ಇವ್ರನ್ನ ಕಾಪಾಡ್ಬೇಕಪ್ಪ. ಏನಾಯ್ತು ಪುಟ್ಟಮಲ್ಲಿ ಅವರೇ? ಯಾವ ದೇವ್ರು ಯಾರನ್ನ ಕಾಪಾಡ್ಬೇಕು? ಚಂದನವ್ರೆ, ಭಕ್ತ ಕುಮಾರ ಸಿನಿಮಾದಲ್ಲಿ ಅಣ್ಣವ್ರು ಕೈ ಕತ್ತರಿಸ್ಕೊಂಡ್ಬಿಟ್ರು. ಪಾಪ ಅವ್ರ ಕೆಲ್ಸಗಳನ್ನ ಹೆಂಗ್ ಮಾಡೋರು ಅಂತ ಯೋಚನೆ ಆಗ್ಬಿಟ್ಟಿದ್ದಾನೆ. ಪುಟ್ಟಮಲ್ಲಿ ಅವರೇ, ಇಷ್ಟಕ್ಕೆಲ್ಲ ನೀವ್ ಯಾಕೆ ಕಳ್ತೀರಾ? ಅದೇನ್ ನಿಜವಾಗಿ ಕೈ ಕತ್ತರಿಸ್ಕೊಂಡಿರೋದಲ್ಲ, ಅವ್ರು ಸಿನಿಮಾದಲ್ಲಿ ಪಾತ್ರ ಮಾಡ್ತಿದಾರ ಅಷ್ಟೇ. ಸಾರಿ, ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ, ನಿಮ್ಗೆ ಈ ಸಿನಿಮಾ ಸ್ಟಾರ್ಗಳಲ್ಲಿ ಯಾರು ಇಷ್ಟ? ನಂಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಇಷ್ಟ. ಅವ್ರ ರಕ್ತ ಕಣ್ಣೀರು ಸಿನಿಮಾನ ಕಣ್ಣಲ್ಲಿ ರಕ್ತ ಬರೋ ಸಾರಿ ನೋಡಿ. ಪುಟ್ಟಮಲ್ಲಿ ಅವರೇ, ಸಿನಿಮಾ ತರ ನೋಡ್ಬೇಕು, ಅದ್ ಬಿಟ್ಟು ಈ ರೀತಿ ಮನ್ಸ್ ಕಚ್ಕೋಬಾರ್ದು. ಚಂದನ್ ಅವ್ರೆ, ನೀವೇನೇ ಹೇಳಿ, ನನ್ಗೆ ಒಂದೊಂದ್ಸಲ ಸಿನಿಮಾ ನೋಡ್ತಾ ಇದ್ರೆ ಮೋಷನ್ ತಡ್ಕೊಳಕ್ ಆಗಲ್ಲ. ಪುಟ್ಟಮಲ್ಲಿ ಅವರೇ, ಅದು ಮೋಷನ್ ಅಲ್ಲ, ಎಮೋಷನ್. ಹಿಡಿದ್ರೆ ಜಾಡ. ಅದ್ರಲ್ಲೂ ಭಕ್ತ ಕುಮಾರ ಸಿನಿಮಾ ನೋಡ್ಬೇಕಾದ್ರೆ ಎಮೋಷನ್ ತಡ್ಕೊಳಕ್ಕೆ ಆಗಲ್ಲ ಅನ್ನಿ. ಪಾಪ ಅವ್ರು ಏನ್ ಮಾಡೋರು ಅಂತ ಯೋಚನೆ ಆಯ್ತದೆ. ಪುಟ್ಟಮಲ್ಲಿ ಅವರೇ, ಇದೆಲ್ಲ ದೇವ್ರ ಪರೀಕ್ಷೆ. ಅವ್ರ ಕೈ ಹೋಯ್ತು ಅಂತ ಸುಮ್ನೆ ಬಿಡ್ತಾನ? ಅವ್ರ ಭಕ್ತಿಗೆ ಮೆಚ್ಚಿ ಬಂದು ಸೇವೆ ಮಾಡ್ತಾನೆ. ದೇವ್ರ ಇಂತ ಭಕ್ತರು ಕೈ ಬಿಡಲ್ಲ ತಾನೆ? ಪುಟ್ಟಮಲ್ಲಿ ಅವರೇ, ನಾನು ನಿಮ್ ಭಕ್ತ, ನೀವು ನನ್ನ ಕೈ ಬಿಡಬೇಡಿ. ಯಾರಂದ್ರೆ? ಅಂದ್ರೆ ನೀವು ಸಿನಿಮಾ ನೋಡೇ ಎಷ್ಟು ಫೀಲ್ ಆಗ್ತಿದ್ರ ಅಂದ್ರೆ, ಇನ್ನು ನಿಜವಾದ ಕೈ ಇಲ್ದೇ ಇರೋ ವ್ಯಕ್ತಿ ನಿಮ್ ಮುಂದೆ ಬಂದ್ರೆ ಎಷ್ಟು ಫೀಲ್ ಆಗ್ಬೇಡ ಅಂದೆ. ಅಂತವ್ರು ಏನಾದ್ರೂ ನನ್ನ ಕಣ್ಣೆದ್ರಿಗೆ ಬಂದ್ರೆ ಅವ್ರ ಸೇವೆ ಮಾಡ್ಕೊಂಡು ಅವ್ರ ಸೇವಕಿಯಾಗಿ ಇದ್ಬಿಡ್ತೀನಿ. ಅವ್ರಿಗೆ ಊಟ ಮಾಡಿಸ್ತೀನಿ, ಅವ್ರ ಬಟ್ಟೆ ಒಗಿತೀನಿ, ಅವ್ರಿಗೆ ನೀರು ಉಯ್ ಕೊಡ್ತೀನಿ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಎರಡು ಕೈಯಾಗಿ ನಾನೇ ಇದ್ಬಿಡ್ತೀನಿ ಅನ್ನಿ. ಇದು ಮೊದಲೇ ಗೊತ್ತಿದ್ರೆ ನನ್ನೆರಡು ಕೈನ ಕಟ್ ಮಾಡ್ಕೊಂಡೇ ಬಂದ್ಬಿಡ್ತಿದ್ನಲ್ಲ ಪುಟ್ಟಮಲ್ಲಿ ಅವರೇ. ಪುನಃ ಏನೋ ಅಂದ್ರಿ? ಏನಿಲ್ಲ ಪುಟ್ಟಮಲ್ಲಿ ಅವರೇ, ಯಾವಾಗ್ಲೂ ನಿಮ್ ದಯ ನನ್ನ ಮೇಲೆ ಹೀಗೆ ಇರ್ಲಿ ಅಂದೆ. ಜಾನಿ ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಿದಾರೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಬೈ ಚಾನ್ಸ್ ಬೆಳಗ್ಗೆ ನಾನು ಬೈದಿದ್ದಕ್ಕೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರ? ಅವರು ಬೈಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ರು ಮಾಡೋ ಕೆಲ್ಸಕ್ಕೆ ಬೈಬೇಕು ಅನ್ಸುತ್ತೆ. ಈಗ ಎಲ್ಲಿದಾರೋ, ಏನ್ ಮಾಡ್ತಿದಾರೋ? ಮಧುರವ್ರ ಯಾಕೆ ಹಿಂಗಿದಾರಿ? ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬುಟ್ಟಾಕ್ಬಿಡಿ. ಯಾಕೆ? ಯಾಕಂದ್ರೆ ಅವರು ನಿಮ್ಗ ನೀ ಬಂದಿದ್ ಯಾಕೆ? ಹೌದಲ್ವಾ? ನಾ ಯಾಕೆ ಬಂದಿ? ನಿಮ್ಮ ಕುಶಲೋಪರಿ ವಿಚಾರಿಸ್ಕೊಂಡು ಹೋಗೋವಂತ ಬಂದಿ. ಏನ್ ವಿಚಾರಿಸ್ತೀರಾ ಗೌಡ್ರೆ? ಜಾನಿ ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಿದಾರೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಮಧುರವ್ರ, ಅಣ್ಣಯ್ಯಪ್ಪನವ್ರು ಎಲ್ಲಿ ಹೋಗಾರ ಅಂತ ನನಗೆ ಗೊತ್ತು. ಆ ಪೋಲಿ ಪ್ರೇಮ್ ಜೊತೆಗೆ ಜಯಮುನ್ ಡ್ಯಾನ್ಸ್ ನೋಡಕ್ ಹೋಗಾರ. ಅದು ನಿಮ್ಗೆ ಗೊತ್ತಾಗ್ಬಾರ್ದು ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರ ನೀ. ಗೌಡ್ರೆ, ಜಾನಿ ಬಗ್ಗೆ ನಿಮ್ಗೆ ಒಳ್ಳೆ ಒಪಿನಿಯನ್ನೇ ಬರಲ್ವಾ? ಯಾವಾಗ್ಲೂ ಕಿತ್ತೋಗಿರೋ ತರ ಯೋಚನೆ ಮಾಡ್ತಿರಲ್ಲ. ಯಾನ್ ಮಾಡೋದು ಮಧುರವ್ರೆ? ಕಂಬಳಿ ಉಳಿದ ಬಗ್ಗೆ ಒಳ್ಳೆ ಮಾತಾಡಕ್ಕದ್ದ? ಅಣ್ಣಪ್ಪನವ್ರ ಬಗ್ಗೆ ಒಳ್ಳೆ ಮಾತಾಡ್ಬೇಕು ಅನ್ಕತ್ತೀನಿ. ಅವ್ರ ಮುಖ ನೋಡಿದ್ರೆ ಒಳ್ಳೆ ಮಾತುಗಳು ಕೆಟ್ಟ ಮಾತುಗಳಾಗ್ಬಿಡ್ತಾವ ಇನ್ನಿ. ಅಕ್ಕ, ಜಾನಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ರಿ? ನಾ ಹೇಳಿರಿ ನೀವು ಮಧುರವ್ರೆ, ಅಣ್ಣಪ್ಪನವ್ರು ಜಯಮುನ್ ಡ್ಯಾನ್ಸ್ ನೋಡಕ್ ಹೋಗಿದ್ರು ಅಂತ. ಇಲ್ಲ ಗೌಡ್ರೆ, ಇವ್ರು ಕುಸ್ತಿಪಟುಗಳ ಪ್ರೋಗ್ರಾಮ್ ನೋಡಕ್ ಹೋಗಿದ್ರು. ಆದ್ರೆ ಏನು ಏನಾಯ್ತು ಸೂರಿ? ಅದು ಅಕ್ಕ, ಕುಸ್ತಿ ಪ್ರೋಗ್ರಾಮ್ ನಡೆಯುವಾಗ ಎರಡು ಪಾರ್ಟಿಗಳ ನಡುವೆ ಜಗಳ ಶುರುವಾಗೋಯ್ತು. ನಮ್ಮ ಜಾನಿಬಾಯಿ ಹೋಗಿ ಜಗಳ ಬಿಡ್ಸಕ್ ನೋಡಿದ್ರು. ಆ ಎರಡು ಪೈಲ್ವಾನ್ಗಳು ಬಂದು ನಮ್ಮ ಜಾನಿಬಾಯಿ ಕೈನ ಮುರಿದು ಹಾಕ್ಬಿಟ್ರು. ನಾನು ಕೂಡಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಡಾಕ್ಟರ್ ಚೆಕ್ ಮಾಡಿ ಎರಡು ಕೈಗಳಿಂದ ಪ್ರಾಣ ಹೋಗ್ಬಿಟ್ಟಿದೆ ಅಂತಂದ್ರು. ಜಾನಿ, ಜಾನಿ ಯಾಕೆ ಹೀಗ್ ಮಾಡ್ಕೊಂಡ್ರಿ? ಜಾನಿ, ಪೈಲ್ವಾನ್ಗಳ ಹತ್ರ ಯಾಕೆ ಜಗಳ ಮಾಡ್ಕೊಂಡ್ರಿ? ನೀನ್ ಈ ಕೈಗಳನ್ನ ಎಷ್ಟೇ ಮೇಲೆತ್ತು ಬಿಟ್ರು ಈ ಕೈಗಳು ಕೆಲಸ ಮಾಡಲ್ಲ ಮಧು. ಈ ಕೈಗಳು ಕೈಗಳ ತರ ಅಷ್ಟೇ, ಕೈಗಳಲ್ಲ. ಆ ದೇವರು ನನ್ನ ಕೈಗಳನ್ನ ಕಿತ್ಕೊಂಡ್ಬಿಟ್ಟ ಮಧು. ನಾನು ಇದನ್ನ ನಂಬಲ್ಲ ಜಾನಿ. ನೀನ್ ನಂಬುದ್ರು ಅಷ್ಟೇ, ನಂಬದಿದ್ರು ಅಷ್ಟೇ, ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿನ ಆ ದೇವ್ರು ನಿನಗೆ ಕೊಡ್ಲಿ. ಮಧುರ ಅವ್ರೆ, ನೀವು ನಾನು ತಲೆ ಕೆಡ್ಸ್ಕೊಬೇಡಿ. ನಮ್ಮ ಡಾಕ್ಟರ್ ಉಮಾಪತಿ ಅವ್ರ ಕಾಲ ಆಗ್ಲಿಲ್ಲ ಅಂದ್ರೆ ಏನಂತೆ ರಮಾಪತಿ ಅವ್ರ ಕಾಲ ತೋರಿಸ್ಬಿಟ್ಟು ವಾಸಿ ಮಾಡ್ತಾವ್. ಇಲ್ಲ ಗೌಡ್ರೆ, ನಾನ್ ದೊಡ್ಡ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗಿದ್ದೆ. ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕೀನ್ಯಾ ಕರ್ಕೊಂಡು ಹೋದ್ರು ಇವ್ರ ಕೈ ಸರಿ ಹೋಗಲ್ಲ ಅಂತ. ಜಾನಿ, ಸುಮ್ನೆ ಮನೇಲಿರೋದ್ ಬಿಟ್ಟು ಇದೆಲ್ಲ ಬೇಕಿತ್ತ ನಿಮ್ಗೆ? ನಾನೇನ್ ಮಾಡ್ಲಿ ಮಧು, ಅನ್ಯಾಯ ನಡೀತಿತ್ತಲ್ಲ ಅಂತ ಹೋದೆ. ಆದ್ರೆ ನನ್ಗೇನ್ ಗೊತ್ತಿತ್ತು ನನ್ನ ಕೈಯೇ ಬಲಿ ಆಗ್ತವೆ ಅಂತ. ಸಾರಿ, ಐ ಆಮ್ ವೆರಿ ಸಾರಿ. ಇನ್ನು ಮುಂದೆ ಯಾವ ಕೆಲಸನೂ ನಾನು ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಬೇಜಾರು ಮಾಡ್ಕೋಬೇಡ ಮಧು.
ಜೀವನ ಅಂದ್ರೇನೆ ಹೀಗೆ, ಪೆನ್ಸಿಲಲ್ಲಿ ಬರಿಬೇಕು ಅಂದ್ಕೊಂಡಿರ್ತೀವಿ, ಆದ್ರೆ ಬರೆಯಕ್ಕೆ ಬಳಪನೂ ಸಿಗಲ್ಲ. ಒಂದು ಕಪ್ ಕಾಫಿ ಮಾಡ್ಕೊಂಬಂದು ನೀನೇ ಕುಡಿಸ್ತೀಯಾ? ಸರಿ. ಎಲ್ಲ ಕೆಲಸನೂ ನನ್ನ ಕೈಲೇ ಮಾಡಿಸ್ತೀಯಾ? ಇನ್ನು ಮುಂದೆ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು. ಚಂದನವ್ರೆ, ಯಾನ ಇದು ನಾಯಿ ತರ ಹಾಲಿನ ಪಾತ್ರೆ ಬಾಯಲ್ಲಿ ಕಚ್ಕ ಬಂದಿಡ್ತಾ ಇದ್ರಿ. ಯಾಕೆ ಒತ್ತರ ನಾಯಿ ಕೈಲಿ ಕಚ್ಚಿಸ್ಕೊಂಡ್ರ? ನನಗೆ ಕಚ್ಚೋದು ನೀವು ಮಾತ್ರ ಪುಟ್ಟಮಲ್ಲಿ ಅವರೇ. ಯಾನಂದ್ರಿ? ಏನು ಹೇಳೋಕ್ಕೂ ಉಳಿದಿಲ್ಲ ಪುಟ್ಟಮಲ್ಲಿ ಅವರೇ. ನಾನು ಏನು ಹೇಳಿದ್ರು ನೀವು ಏನಂದ್ರಿ ಅನ್ನೋದೊಂದು ಬಿಟ್ಟು ಬೇರೆ ಏನು ಹೇಳಲ್ಲ. ಏನು ಹೇಳು ಪ್ರಯೋಜನ ಇಲ್ಲ. ಚಂದನವ್ರೆ, ನಿಮ್ ಮುಖ ನೋಡ್ತಾ ಇದ್ರೆ ಸಾನೆ ಪೆನ್ಷನ್ ಮಾಡ್ಕೊಂಡಿದ್ದೀರಿ ಅನ್ಸ್ತದೆ. ಪುಟ್ಟಮಲ್ಲಿ ಅವರದ್ದು ಪೆನ್ಷನ್ ಅಲ್ಲ, ಟೆನ್ಷನ್. ಹಿಡಿದ್ರೆ ಜಾಡ. ಪುಟ್ಟಮಲ್ಲಿ ಅವರೇ, ಜೀವನನೇ ಒಂದು ಟೆನ್ಷನ್ನು. ಹುಟ್ಟುವಾಗ ಒಂದು ಟೆನ್ಷನ್ನು, ಬೆಳೆಯುವಾಗ ಒಂದು ಟೆನ್ಷನ್ನು, ಬೆಳೆದ ಮೇಲೆ ಒಂದು ಟೆನ್ಷನ್ನು, ವಯಸ್ಸಾದ್ಮೇಲೆ ಯಾವಾಗ ವಯಸ್ಸಿಗೆ ಬರ್ತೀವೋ ಅನ್ನೋ ಟೆನ್ಷನ್. ಒಟ್ಟಿನಲ್ಲಿ ಈ ಟೆನ್ಷನ್ನು ಟೆಲಿವಿಷನ್ ಥರ ನಮ್ಮ ಮಧ್ಯ ಕೂತ್ಬಿಟ್ಟಿದೆ. ಚಂದನವ್ರೆ, ನೀವು ಮಾತಾಡ್ತಾರ ನೋಡಿದ್ರೆ ನೀವು ಮಧುರವ್ರ ಜಗಳ ಮಾಡ್ಕೊ ಬಂದಿದ್ದೀರಿ ಅನ್ಸುತ್ತೆ. ನನ್ನ ಜಗಳ ಮಧುರನ ಜೊತೆಗಲ್ಲ ಪುಟ್ಟಮಲ್ಲಿ ಅವರೇ, ನನ್ನ ಜೊತೆಗೆ, ನನ್ನ ಅಂತರಾಳದ ಜೊತೆಗೆ, ನನ್ನ ಭಾವನೆಗಳ ಜೊತೆಗೆ. ಚಂದನವ್ರೆ, ಹಂಗೆಲ್ಲ ಮಾತಾಡ್ಬೇಡಿ. ಚಂದನವ್ರೆ, ನಿಮ್ ಕಾಲ್ತವ ನನ್ ಜುಮ್ಕಿ ಬಿದ್ದದೆ, ಹೊಸಿ ಎತ್ಕೊಡಿ. ಚಂದನವ್ರೆ, ನಿಮ್ಗೆ ಹೇಳ್ತಾ ಇರೋದು, ನಿಮ್ ಕಾಲ್ತವ ನನ್ ಜುಮ್ಕಿ ಬಿದ್ದದೆ, ಎತ್ಕೊಡಿ. ಕ್ಷಮಿಸಿ ಪುಟ್ಟಮಲ್ಲಿ ಅವರೇ, ನನ್ನ ಕೈಲಿ ಜುಮ್ಕಿನ ಎತ್ಕೊಡಕ್ಕಾಗಲ್ಲ. ಯಾನ ಇದು? ಇಷ್ಟು ದಿವಸ ಪುಟ್ಮಲ್ಲಿ ಅವರೇ ಅದ್ ಮಾಡ್ಲಾ, ಪುಟ್ಮಲ್ಲಿ ಅವರೇ ಇದ್ ಮಾಡ್ಲಾ ಅಂತ ಇದ್ರಿ. ಇವಾಗ ನೋಡಿದ್ರೆ ಹೇಳಿದ್ರು ಕೇಳ್ತಾ ಇಲ್ಲ. ಈ ಶಾಲ್ ತೆಗಿರಿ ಪುಟ್ಟಮಲ್ಲಿ ಅವರೇ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಯಾನ ಇದು? ಕೈ ಸೇದೋ ತರ ನಿಂತ್ಕೊಂಡಿದ್ದೀರಿ. ಪುಟ್ಟಮಲ್ಲಿ ಅವರೇ, ಆ ದೇವ್ರು ನನ್ನ ಕೈಲಿರೋ ಶಕ್ತಿನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಇನ್ ಮುಂದೆ ಈ ಕೈಗಳಿದ್ದೂ ಇಲ್ಲದೆ ಇರೋ ಭಕ್ತ ಕುಂಬಾರಂತರ ನನ್ನ ಆ ಪಾಂಡುರಂಗನೇ ಕಾಪಾಡಬೇಕು. ಚಂದನವ್ರೆ, ನನಗ್ ಗೊತ್ತಾನಿಲ್ಲ, ಗೊತ್ತಿಲ್ದೇನೋ ನಿಮ್ಮನ್ನ ನೆಸ್ಕೊಂಡು ಮಾತಾಡ್ತಾ ಇದ್ದೀರಿ. ಬನ್ನಿ ಬನ್ನಿ. ನೀವೇನು ಹರಿ ಮಾಡ್ಕೋಬೇಡಿ. ಇವರೇನು ಹರಿ ಅಲ್ಲ, ಬರೀ ಹಿಡಿದ್ರೆ ಚಾಡ. ಪುಟ್ಟಮಲ್ಲಿ ಅವರೇ, ನನಗೆ ತುಂಬಾ ಹಸುವಾಗ್ತಿದೆ, ತಿನ್ನಕ್ಕೇನಾದ್ರೂ ತರ್ತೀರಾ? ಇರಿ ತರ್ತೀನಿ. ಪುಟ್ಟಮಲ್ಲಿ ಅವರೇ, ನೀವು ತಿಂಡಿ ತಂದ್ರು ನನ್ನ ಕೈನಲ್ಲಿ ತಿನ್ನಕ್ಕಾಗಲ್ಲ, ನೀವೇ ತಿನ್ನಿಸ್ಬೇಕು. ಅಯ್ಯೋ, ಇವತ್ತು ಪುಟ್ಟಮಲ್ಲಿ ಅವ್ರ ಕೈಲಿ ತಿಂಡಿ ತಿನ್ನೋದಕ್ಕೆ ಪುಣ್ಯ ಮಾಡಿದ್ದೆ. ಚಂದನವ್ರೆ, ಪುಟ್ಬನಿ ಸಾಕು ನಿಲ್ಸಮ್ಮೆ. ಪಾಪ ಅನ್ನಪ್ಪನವ್ರ ಜೀವನದಲ್ಲಿ ವಿಧಿ ಇಂಥ ಆಟ ಆಡುತ್ತ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಕ್ಕಮ್ಮೆ, ನೀವು ಒಬ್ಳೆ ಅವ್ರು ಸೇವೆ ಮಾಡಿದ್ರೆ ಹೆಂಗ್ಯಾ? ನನಗೋಸಿ ಅವ್ರು ಸೇವೆ ಮಾಡಕ್ ಅವಕಾಶ ಮಾಡ್ಕೊಡಮ್ಮೆ. ಗೌಡ್ರೆ, ನಿಮಗ್ ತಿನ್ನಕ್ ಬರುತ್ತೆ, ತಿನ್ಸೋಕೆಲ್ ಬರುತ್ತೆ? ಪುಟ್ಟಮಲ್ಲಿ ಅವರೇ ತಿನ್ನಿಸ್ಲಿ ಬಿಡಿ. ಹಂಗೆ ಹೇಳ್ಬೇಡಿ. ನಮ್ಮ ಬಾಬಣ್ಣಂಗೆ ತಿನ್ಸಕ್ ಬರುತ್ತೆ. ನಾನು ಪಾಪ ಮಾಡ್ಕೊಂಡಾಗ ನನಗೆ ಮುದ್ದು ಮಾಡಿ ಇವರೇ ತಿನ್ಸೋದು. ಬಾಬಣ್ಣ ತಿನ್ಸಿ. ಅನ್ನಪ್ಪನವ್ರೆ, ಜೀವನದಲ್ಲಿ ಎರಡು ಕೈ ಇಲ್ಲ ಅಂದ್ರೆ ಶಾನೇ ಕಷ್ಟ ಆಯ್ತದೆ. ಕೆಲವೊಂದು ಕೆಲ್ಸಗಳಿಗೆ ಕೈ ಬೇಕೇ ಬೇಕು. ಈ ಭಕ್ತ ಕುಂಬಾರನ ಸೇವೆ ಮಾಡಕ್ಕೆ ರಂಗ ಬರಬೇಕು. ಮಾಡಿ ಒಲೆ ಬಿಡಿ, ಕಣ್ಣು ಮುಚ್ಕೊಳ್ಳಿ, ತಿನ್ನಿಸ್ತೀನಿ. ತಿನ್ನಿ ತಿನ್ನಿ. ಗೌಡ್ರೆ, ಅಯ್ಯೋ ಶಿವನೇ, ನಂಗೆ ಗೊತ್ತಾನೆಲ್ಲ ಕಡ್ಲ ಬೀಜ ಅನ್ಕೊಬಿಟ್ಟಿ. ಈ ಕೈ ಇಲ್ದೇ ಇರೋ ನಾಟಕ ಒಂಥರ ಮಜಾ ಕೊಡ್ತಿದೆ. ಆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋರು ಅಡ್ಡ ಬರಲಿಲ್ಲ ಅಂತಿದ್ರೆ ಇವತ್ತು ಪುಟ್ಟಮಲ್ಲಿ ಅವ್ರ ಕೈಲಿ ತೃಪ್ತಿಯಾಗಿ ತಿಂಡಿ ತಿನ್ಬೋದಾಗಿತ್ತು. ಇರ್ಲಿ, ಇವತ್ತಲ್ಲ ನಾಳೆ ಅವ್ರ ಕೈಲಿ ತಿಂಡಿ ತಿಂದೇ ತಿಂತೀನಿ. ಯಾಕೋ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದ್ಯಲ್ಲ.
ಮಧುರ ಬೇರೆ ಮನೇಲಿಲ್ಲ, ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿದ್ದಾಳೆ. ಅವಳು ಬರೋಷ್ಟರಲ್ಲಿ ಅವಳು ಮಾಡಿಟ್ಟಿರೋ ಜಾಮೂನೆಲ್ಲ ತಿಂದು ಮುಗಿಸ್ಬಿಡ್ಬೇಕು. ಆ ಶಾಲ್ ಹೊತ್ಕೊಂಡು ಮೈಯೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಈಗ ಫ್ರೀ ಆಯ್ತು. ಜಾಮೂನು ಅಣ್ಣಯ್ಯಪ್ಪನವ್ರೆ, ನಿಮ್ಮ ಕೈ ಚೆಂದಾಗೆ ಅದೆ, ಆದರೂ ಕೈ ಇಲ್ದೇ ಇರೋರ ಥರ ನಾಟಕ ಮಾಡಿ ಮಧುರವ್ರು ಮೋಸ ಮಾಡೋದಲ್ದೆ ನಮ್ಮೆಲ್ರಿಗೂ ಮೋಸ ಮಾಡಿದ್ದಾರೆ. ನೋಡ್ತಾ ಇರಿ, ನಿಮ್ಮ ಕೈಯಲ್ಲಿ ಶಕ್ತಿ ಅದ ಅನ್ನೋದನ್ನ ಮಧುರವ್ರ ಮುಂದೆ ತೋರಿಸಿ ನಿಮ್ಮ ನಾಟಕಕ್ಕೆ ಅಂತಿಮ ತೆರೆ ಎಳಿತೀನಿ. ಪುಟ್ಮಲ್ಲಿ ಅವ್ರೆ, ಬನ್ನಿ ಮಧುರವ್ರ, ಬನ್ನಿ ಕೂತ್ಕೊಳ್ಳಿ. ಅವಿಲ್ಲ ಸೊಪ್ಪು ತರಕಾರಿ ತರಕ ಆಚೆಗೋಗಳ ಇನ್ನಿ ಬೆಲ್ಲ ಕೊಡ್ಲೆ, ಅದ ಕುಡಿಯಕ್ಕೆ ನೀರು ಕೊಡ್ಲೆ ಅಂದಿ. ಏನು ಬೇಡ ಗೌಡ್ರ. ಮಧುರವ್ರೆ ಯಾಕೆ ಒಂಥರ ಇದಾರಿ? ನಂಗೆ ಜಾನಿ ಪರಿಸ್ಥಿತಿನ ನೋಡಕ್ ಆಗ್ತಿಲ್ಲ. ಮಧುರವ್ರೆ, ಅಣ್ಣಯ್ಯಪ್ಪನವ್ರು ನೋಡಿದ್ರೆ ಅವ್ರ ಕೈ ಸೇದೋಗದಂತ ನೀವು ನಂಬಿರಿ? ಕಣ್ ಮುಂದೆನೆ ಎಲ್ಲ ನಡೀತಿರ್ಬೇಕಾದ್ರೆ ನಮ್ದೇ ಹೇಗಿರ್ಲಿ? ಮಧುರವ್ರೆ, ಅವ್ರು ನಿಮಗೆ ಮೋಸ ಮಾಡ್ತಾರೆ, ಕೈ ಸೇದೋಗದಂತ ನಾಟಕ ಮಾಡ್ತಾವ್ರ ನೀ. ನಾನಿದನ್ನ ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಅಯ್ಯೋ ಶಿವನೇ, ನಾ ಯಾಕೆ ಸುಳ್ಳು ಒಳ್ಳೆ ಮಧುರವ್ರೆ? ಅವ್ರ ಕೈಯಾರ ಜಾಮೂನ್ ತಿನ್ನೋದನ್ನ ನನ್ನ ಕಣ್ಣಾರ ನೋಡಿನಿ, ನಮ್ಮ ಅವ್ವಾಣೆಗಳು ಸತ್ಯ. ಮಧುರವ್ರೆ, ನೀವು ಒಂದು ಅವಕಾಶ ಕೊಡಿ, ಅವ್ರ ಕೈಲಿ ಶಕ್ತಿ ಅದ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಹೇಗೆ ಪ್ರೂವ್ ಮಾಡ್ತೀರಾ? ಬನ್ನಿ, ಇಷ್ಟು ಮಾಡ್ತೀನಿ. ನಾನು ಇದನ್ನ ಒಪ್ಕೋತೀನಿ ಗೌಡ್ರೆ, ಬಟ್ ಬೈ ಚಾನ್ಸ್ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಸಿಟ್ಟು ಮಾಡ್ಕೊಂಡು ನಿಮ್ಮನ್ನ ಚೆನ್ನಾಗಿ ಹೊಡೆದ್ ಬಿಡ್ತೀನಿ. ಡಾರ್ಲಿಂಗ್, ನೀನು ಏನೇ ಮಾಡಿದ್ರು ನನ್ನ ಕೈ ಶಕ್ತಿ ಬರಲ್ಲ. ಚಂದನವ್ರೆ, ಹಂಗೆಲ್ಲ ಹೇಳ್ಬೇಡಿ. ಇದು ನಮ್ಮ ಅತ್ತೆಯವ್ವ ಕೊಟ್ಟಿರೋ ಎಣ್ಣೆ, ಇದನ್ನ ಹಚ್ಕೊಂಡ್ರೆ ನಿಮ್ ಕೈಗೆ ಶಕ್ತಿ ಬಂದೇ ಬರ್ತದೆ. ನಿಮ್ಮ ಅತ್ತೆಯವ್ರು ಕೊಟ್ಟರೆ ಎಣ್ಣೆ ಮೇಲೆ ನಂಬಿಕೆ ಇಲ್ಲ ಅಂದ್ರು ನಿಮ್ಮ ಮಾತನ್ನು ನಂಬ್ತೀನಿ. ನನ್ನ ಡಾರ್ಲಿಂಗ್ ಎಣ್ಣೆ ಹಚ್ತಿದ್ದಾಳೆ ಅಂದ್ರೆ ನನ್ನ ಕೈಗೆ ಶಕ್ತಿ ಬಂದೇ ಬರುತ್ತೆ. ಜಾನಿ, ನೀವು ಹೇಳ್ದಾಗೆ ಆಗ್ಬಿಟ್ರೆ ನಿಮ್ಮ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಮುಡಿ ಕೊಡ್ಸ್ಬಿಡ್ತೀನಿ. ಟೈಗರ್ ಇಸ್ ಬ್ಯಾಡ್. ಬ್ಯೂಟಿಫುಲ್ ಲೇಡೀಸ್, ಬನ್ನಿ ಸಂತೆಗೆ ಹೋಗಿ ಸಂತೋಷ ಹಂಚ್ಕೊಂಬರೋಣ. ಮಾಯ್ಕರ ಏನಿದು ಅಪಸ್ವರ? ಯೋ, ಯಾರಯ್ಯ ನೀನು ಹಿಂಗ್ ಮಾತಾಡ್ತಿದಿ? ಬೆಣ್ಣ ಮುರ್ಕೋ, ನಾನು ಮಾತಾಡ್ತಾ ಇರೋದು ನಿನ್ನ ಬಗ್ಗೆ ಅಲ್ಲ. ನೀನು ಸೈಲೆಂಟ್ ಆಗಿ ಸೈಡ್ಗೆ ಬಾ. ನಾನು ಮಾತಾಡ್ತಾ ಇರೋದು ಈ ಮೇಣದ ಬೊಂಬೆ ಬಗ್ಗೆ. ನೋಡು, ಮುಟ್ಟಿದ್ರೆ ಹೇಗೆ ಕರ್ಗೋಗುತ್ತೆ ಅಂತ. ಜಾನಿ, ಏನದು? ಇವನೆಲ್ಲ ಮುಟ್ಟಿದ್ರೆ ಸುಮ್ಮನೆ ಕೂತಿದ್ದೀರಲ್ಲ, ಏನಾದ್ರೂ ಮಾಡಿ. ನಾನೇನ್ ಮಾಡಕ್ಕಾಗತ್ತೆ ಡಾರ್ಲಿಂಗ್? ಏಯ್, ಇನ್ನೊಂದ್ಸಲ ನನ್ನ ಹೆಂಡ್ತಿನ ಮುಟ್ಟು ನಾನೇನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಏಯ್, ಮುಟ್ಟು ಅಂದಲ್ವಾ, ಮುಟ್ಟುತ್ತೀನಿ ನೋಡಿ. ನನ್ನ ಮಧುರ ಬಾಬಿಯನ್ನೇ ಟಚ್ ಮಾಡ್ತೇನೋ ಕಿರಾತಕ. ನಮ್ಮ ಜಾನಿಬಾಯಿ ಕೈಗಳು ಬಿದ್ದೋಗಿರ್ಬೋದು, ಆದರೆ ಅವರ ಮಗನಂತಿರುವ ನನ್ನ ಕೈಗಳು ಇನ್ನೂ ಗಟ್ಟಿ ಮುಟ್ಟಾಗಿವೆ. ಇವೆರಡು ಅವರ ಕೈಗಳೇ. ನನ್ನ ಜಾನಿಬಾಯಿಯನ್ನಾಗಲಿ ಮಧುರ ಬಾಬಿಯನ್ನಾಗಲಿ ಟಚ್ ಮಾಡಿದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ರಾಕಿರಯ್ಯವ್ರೆ, ಅವ್ವ ಹಿಂಗ್ ಹೋಗಿ 4 ಬುಡಿ. ಹೊಡಿ ರಾಕಿ, ಬಿಡ್ಬೇಡ. ಪುಟ್ಟಮಲ್ಲಿ ಅವ್ರನ್ನ ಬೆಣ್ಣೆ ಮುರ್ಕೊಂತಾನೆ ಹಾಕು. ಥ್ಯಾಂಕ್ ಯು ರಾಕಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಬೇಡ ಜಾನಿಬಾಯಿ, ನಿಮ್ಮ ಪಾಲಿಗೆ ನಾನು ಕೈಗಳಾಗಿ ಬರ್ತೇನೆ. ಅಂದ್ರೆ ನಿಮ್ ಕೈನ ಕತ್ತರಿಸಿ ಅವ್ರಿಗೆ ಕೊಟ್ಟರಿಯಾ? ನಾನು ಹೇಳಿದ ಆಗಲ್ಲ ಪುಟ್ಟಕ್ಕ, ರಂಗನಾಗಿ ನಾನು ಇವರ ಸೇವೆ ಮಾಡ್ತೀನಿ. ಇವತ್ತು ಹೇಗಾದ್ರೂ ಮಾಡಿ ಪುಟ್ಟಮಲ್ಲಿ ಅವ್ರ ಕೈ ತೂತು ತಿನ್ಲೇಬೇಕು. ಯಾವುದೇ ಕಾರಣಕ್ಕೂ ಆ ಪಟಾಪಟಿ ಚಡ್ಡಿ ಬರೀ ಮಾರೋರು ಅಡ್ಡ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ನೋ ಟಿಯರ್ಸ್. ಕಣ್ಣೀರು ಅಂದ್ರೆ ನನಗಾಗಲ್ಲ, ಅದ್ರಲ್ಲೂ ನೀವು ಅಳೋದನ್ನ ನನ್ನ ಕೈಲಿ ನೋಡಕ್ಕೆ ಆಗಲ್ಲ. ಪ್ಲೀಸ್ ಅಳ್ಬೇಡಿ ಪುಟ್ಟಮಲ್ಲಿ ಅವರೇ. ಚಂದನವ್ರೆ, ಈಗ ನಿಮ್ ಕೈಗಳು ಹೆಂಗಿದಾವ? ಹಾಗೆ ಇದೆ ಪುಟ್ಟಮಲ್ಲಿ ಅವರೇ, ಏನೂ ಬದಲಾವಣೆ ಆಗಿಲ್ಲ. ನೀವ್ ಯಾರು ಯೋಚನೆ ಮಾಡ್ಬೇಡಿ, ನಿಮ್ಗೋಸ್ಕರ ಅರ್ಕೆ ಮಾಡ್ಕೊಂಡಿವ್ನಿ. ಆ ದೇವ್ರು ನಿಮ್ ಕೈ ಸರಿ ಹೋಗಂಗ್ ಮಾಡ್ತಾರೆ. ಕೈ ಸರಿ ಹೋಗ್ಬೇಕು ಅಂದ್ರೆ ನೀವು ಕೈ ತುತ್ತು ತಿನ್ನಿಸ್ಬೇಕು. ಇದನ್ನ ಅವತ್ತೇ ಹೇಳಿದ್ರೆ ಅವತ್ತೇ ತಿನ್ನಿಸ್ಬಿಡ್ತಿದ್ನಲ್ಲ.
ಪುಟ್ಮಲ್ಲಿಯವರೇ, ಈಗಲೂ ಕಾಲ ಮಿಂಚಿಲ್ಲ, ತುಂಬಾ ಹಸುವಾಗ್ತಿದೆ. ಏನಾದರೂ ತಿನ್ನೋಕೆ ಕೊಡ್ತೀರಾ? ಇರಿ ತಗೋಬತ್ತೀನಿ. ಸಾರಿ ಚಂದನವ್ರೆ, ಕುತ್ಕೊಳ್ಳಿ. ಪುಟ್ಮಲ್ಲಿಯವರೇ, ಬೇಗ ಬೇಗ ತಿನ್ಸಿ, ಹಸುವಾಗ್ತಿದೆ. ಕಲ್ಸಗಂಟೆ ಹೊಸಿ ತಡ್ಕೊಳ್ಳಿ ಚಂದನವ್ರೆ. ಅವ್ರೆ ಯಾನ್ ಮಾಡ್ತಾ ಇದ್ರಿ? ಬುಡಿ ನಾನು ಇವ್ರಿಗೆ ತಿನ್ನಿಸ್ಬೇಕು. ಇಲ್ಲ ಪುಟ್ಟಕ್ಕ, ಈ ಗೋರನ ಸೇವೆ ಮಾಡ್ಲಿಕ್ಕೆ ರಂಗ ಇರೋದು. ಇವರ ಸೇವೆ ಮಾಡ್ಲಿಕ್ಕೆ ನಾನಿರ್ಬೇಕಾದ್ರೆ ನೀವೆಂತದಕ್ಕೆ ಇವರ ಸೇವೆ ಮಾಡಬೇಕು? ಕುಡಿಸುವುದರಿಂದ ಹಿಡಿದು ತಿನ್ನಿಸುವವರೆಗೂ ಎಲ್ಲ ಸೇವೆ ನಾನೇ ಮಾಡಬೇಕು. ಅವರೇ ತಿನ್ನಿಸ್ಲಿ ಬಿಡೋ, ನನ್ನಂತ ಕೈಲಾಗ್ದವ್ರು ತಿನ್ನಿಸ್ಬೇಕು ಅಂತ ಅವ್ರಿಗೆ ಆಸೆ ಇದೆಯಂತೆ. ಜಾನಿಬಾಯಿ, ಕೈಲಾಗದವ್ರು ಅನ್ನುವ ಮಾತು ನಿಮ್ಮ ಬಾಯಿಂದ ಇನ್ನು ಯಾವತ್ತೂ ಬರಬಾರ್ದು. ಅದ್ಯಾಕಂಗೆ ಹೇಳಿರಿ? ಇವ್ರ ಕೈಲಿ ಏನೂ ಆಗುದಿಲ್ವಲ್ಲ. ಪುಟ್ಟಕ್ಕ, ಇವರ ಕೈಯಲ್ಲಿ ಆಗಲಿಕ್ಕೆ ಅಲ್ಲ, ನಾನು ಇವರಿಗೆ ಕೈಗಳಾಗಿ ಬಂದಿರೋದು. ಅಂದಾಗ ಇವರ ಕೈಯಲ್ಲಿ ಶಕ್ತಿ ಇದೆ ಎಂದಲ್ವ ಅರ್ಥ? ಸರಿಯಾಗಿ ಹೇಳಿದ್ರಿ ರಾಕಿ ರೈ ಅವರೇ, ನೀವು ಸಾನೆ ಒಳ್ಳೆ ಮೆಂಟಲ್ ಮ್ಯಾನ್. ಐ ಲೈಕ್ ಇಟ್. ನಾನು ಮೆಂಟಲ್ ಮ್ಯಾನೆ, ಆದ್ರೆ ನೀವು ಹೇಳಲಿಕ್ಕೆ ಹೊರಟಿರೋದು ಜೆಂಟಲ್ ಮ್ಯಾನ್. ಹಿಡಿದ್ರೆ ಜಾಡ. ಪುಟ್ಮಲ್ಲಿಯವರೇ, ಒಂದೇ ಒಂದು ತುತ್ತು ನೀವು ತಿನ್ಸಿ, ಬೇಕಾದ್ರೆ ಅವನ ಆಮೇಲೆ ತಿನ್ನಿಸ್ಲಿ. ನೋ, ಓಪನಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ನಾನೇ ತಿರ್ಸ್ಬೇಕು. ಆಗಲೇ ಆ ಪಾಂಡುರಂಗ ನನಗೆ ಮೆಚ್ಚೋದು. ರಾಖಿ, ಎಷ್ಟು ಅಂತ ನನ್ನ ಸೇವೆ ಮಾಡ್ಕೊಂಡಿರ್ತೀಯೋ, ನೀನು ಹೊರಗಡೆ ಹೋಗಿ ಸುತ್ತಾಡ್ಕೊಂಬ, ನಿನ್ಗೂ ಫ್ರೀಡಮ್ ಇರುತ್ತೆ ಅಂದ್ರೆ ನನ್ನ ಮಾತೇ ಕೇಳಲ್ಲ ಅಂತೀಯಲ್ಲ. ಜಾನಿಬಾಯಿ, ನನಗೆ ಹಿಂದೆ ಮುಂದೆ ಯಾರಿದ್ದಾರೆ? ನನಗೆ ಅಣ್ಣ, ಅಕ್ಕ, ಅತ್ತಿಗೆ ಎಂತ ಇದ್ರು ಅದು ನೀವು ಮತ್ತು ಗೌಡ್ರು ಮಾತ್ರ. ನಿಮ್ಮಲ್ಲಿ ಯಾರಿಗೆ ಎಂತಾದ್ರೂ ನಾನು ಸಹಿಸ್ಕೊಡೋದಿಲ್ಲ. ಸದಾ ಹನುಮಂತನ ನಮ್ಮನೆ ನಿಮ್ಮ ಸೇವೆ ಮಾಡ್ಕೊಂಡಿರೋದೇ ನನ್ನ ಆಸೆ. ಕುಡಿಲಿ ಕುಡಿಲಿ. ರಾಕಿರೆ ಅವರೇ, ನೀವು ನೋಡಕ್ ಹುಚ್ಚಿನ ತರ ಇದ್ರು ಸ್ವಚ್ಛ ಮನಸ್ಸಿದೆ. ನಿಮಗೆ ಸ್ವಚ್ಛ ಮನಸ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ಲಿ. ಐ ಲೈಕ್ ಇಟ್. ಮಧುರ ಬಾಬಿ, ಹುಡುಗಿ ಸಿಗ್ತಾಳಿಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ಜನನನ್ನ ಸೇವೆ ಮಾಡುವ ಭಾಗ್ಯ ಸಿಗ್ತಲ್ಲ, ಅದೇ ನನಗೆ ಖುಷಿ ಆಗ್ತಾ ಉಂಟು. ಮಧುರ ಅವ್ರೆ, ನಾನು ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ಕೊಡ್ತೀನಿ ಅನ್ನಿ. ಸರ್ಪ್ರೈಸಾ? ಏನದು ಗೌಡ್ರೆ? ಅದೇ ಅಣ್ಣಪ್ಪನವ್ರ ಕೈಲಿ ಶಕ್ತಿ ಹೊಂಟೋಗೋದಲ್ಲ, ಅದಕ್ಕೆ ಒಂದು ಥೆರಪಿ ಕಲ್ತ್ಕೊಂಡ್ಬಂದಿನಿ. ಆ ಥೆರಪಿನ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಹೋಗಿರೋ ಶಕ್ತಿ ವಾಪಸ್ ಬಂದ್ಬಿಡ್ತದ ಅನ್ನಿ. ಐ ಲೈಕ್ ಇಟ್. ಜಾನಿಬಾಯಿಗೆ ಕೈ ಬರ್ತಿದಂದ್ರೆ ಅದು ನನಗೆ ದೊಡ್ಡ ಸಾಕು ಸಿಕ್ಕಿದೆ. ಗೌಡ್ರೆ, ಅದೇನ್ ಥೆರಪಿ ಕಲ್ತ್ಕೊಂಡ್ ಬಂದಿದ್ದೀರೋ ಆದಷ್ಟು ಬೇಗ ಜಾನಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಇದ್ರಿಂದ ಅವ್ರ ಕೈ ಸರಿ ಹೋಗುತ್ತೆ ಅಂದ್ರೆ ಇದಕ್ಕಿಂತ ಖುಷಿ ಬೇಕಾ? ನೋಡ್ರೆ, ಸುಮ್ಮನೆ ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತೀರಾ? ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಈ ಥೆರಪಿಗಳನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಬೇಡ. ಅಣ್ಣಪ್ಪವ್ರೆ, ಗಾಯ ಆಗಿರೋ ತಾನೇ ಮೂಲ ಮಚ್ಕೋಬೇಕು. ಅದಕ್ಕೆ ನಿಮ್ಮ ಕೈಲಿ ಹೋಗಿರೋ ಶಕ್ತಿನ ವಾಪಸ್ ಬರ್ಸ್ಬೇಕು ಅಂತ ಈ ಥೆರಪಿನ ಕಲ್ತ್ಕೊಂಡ್ಬಂದಿನಿ. ಗೌಡ್ರೆ, ಮಾತ್ ಸಾಕು. ಆದಷ್ಟು ಬೇಗ ಆ ಥೆರಪಿನ ಜಾನಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಮಧುರ ಅವ್ರೆ, ಈ ಥೆರಪಿಯ ಮಂತ್ರದಂಡನೇ ಇದು ಅನ್ನಿ. ಇದ್ರಲ್ಲಿ ಹೊಡೆದ್ರೆ ಅಣ್ಣಪ್ಪನವ್ರ ಕೈಲಿ ಹೋಗಿರೋ ಶಕ್ತಿ ಎಲ್ಲ ವಾಪಸ್ ಬಂದ್ಬಿಡ್ತದ ಅನ್ನಿ. ಗೌಡ್ರೆ, ಇದ್ರಿಂದ ಜಾನಿ ಕೈಗೆ ಶಕ್ತಿ ಬರುತ್ತಂದ್ರೆ ನನ್ನ ಕೈ ನಂಬಕ್ ಆಗ್ತಿಲ್ಲ. ಆದ್ರೂ ಒಂದ್ಸಲ ಟ್ರೈ ಮಾಡಿ. ಕಲ್ತಿಬಿಟ್ರು ಹೋಗು. ಜಾನಿ, ಅವ್ರು ಇಷ್ಟು ಜೋರಾಗಿ ಹೊಡಿತಿದ್ರು ನಿಮಗೇನು ಅನ್ನಿಸ್ತಿಲ್ವಾ? ಇಲ್ಲ ಡಾರ್ಲಿಂಗ್, ಅವ್ರು ಇನ್ನೂ ಜೋರಾಗಿ ಹೊಡೆದ್ರು ನನಗೆ ಏನೂ ಆಗಲ್ಲ. ಐ ಲೈಕ್ ಇಟ್. ಮಧುರವ್ರ, ಅಣ್ಣಪ್ಪನವ್ರ ಕಣ್ಣಿಂದ ನೀರು ಬರ್ತದೆ ಅಂದ್ರೆ ಅವ್ರ ಕೈಗೂ ನೋವಾಯ್ತದೆ ಅಂದಂಗೆ ಆಯ್ತು. ಗೌಡ್ರೆ, ಇದು ನೋವಾಗಿದ್ರಿಂದ ಬಂದ ಕಣ್ಣೀರಲ್ಲ ಗೌಡ್ರೆ. ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಈ ರೀತಿ ಅಮಾನುಷ ಕೃತ್ಯ ನಡೆಸ್ತಿದ್ರಲ್ಲ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊತಿದ್ದೀನಿ, ನನಗ್ ಕೆಟ್ಟದ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಒಳ್ಳೇದು ಮಾಡು ಅಂತ. ಅಯ್ಯೋ ಗೌಡ್ರೆ, ಬೇಡ ಬಿಟ್ಬಿಡಿ ಗೌಡ್ರೆ. ಗೌಡ್ರೆ, ಬೇಡ ಬಿಟ್ಬಿಡಿ ಅಂದೆ. ಗೌಡ್ರೆ, 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 ಬೇಡ ಬಿಟ್ಬಿಡಿ ಗೌಡ್ರೆ. ಗೌಡ್ರೆ, ಮಧುರ ಅವ್ರೆ, ನಿಮ್ಗೆ ಒಳ್ಳೇದು ಮಾಡಕ್ ಬಂದ್ರೆ ನನಗೆ ಕಪಾಳಕ್ಕೆ ಕೊಡ್ದು ಬಿಟ್ರೆ ತೊಂದರೆ ಇಲ್ಲ. ರಾಖಿ, ಕಣ್ಣು ಮುಚ್ಕೋ, ಇನ್ನೆರಡೂ ಕಿವಿಗಳನ್ನ ಮುಚ್ಕೋ. ಜಾನಿಬಾಯಿ, ಅವ್ರು ನಿಮ್ಗೆ ಅಷ್ಟು ಹೊಡೆದ್ರು ನಿಮಗೆ ಸ್ವಲ್ಪ ಕೂಡ ನೋವಾಗ್ಲಿಲ್ವಾ?
ಐ ಲೈಕ್ ಇಟ್. ಬಾಬು ಆಟ ಆಡ್ಬಿಟ್ಟು ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟವನಲ್ಲ. ಬಾಬಣ್ಣ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಮಧುರ ಅವರು ಕಪಾಳ ಕೊಡ್ದು ಬಿಟ್ರು ಕಮ್ಮೆ. ಮಧುರ ಅವ್ರು ನಿಮ್ ಕಪಾಳಕ್ಕೆ ಯಾಕೆ ಹೊಡೆದ್ರು? ಅಣ್ಣಯ್ಯಪ್ಪನವ್ರು ಬಣ್ಣನ ಬಯಲು ಮಾಡೋವಂತ ವಾದಕ್ಕೆ ಒಡೆದು ಹಾಕ್ಬಿಟ್ರು. ಅಣ್ಣಯ್ಯಪ್ಪನವರು ನಮ್ಮೆಲ್ಲರ ತಾವ ಅವ್ರ ಕೈಲಿ ಶಕ್ತಿ ಇಲ್ಲ ಅಂತ ನಾಟಕ ಆಡ್ತಾರೆ, ಆದ್ರೆ ದಿಟ್ಟವಾಗ್ಲೂ ಅವ್ರ ಕೈಲಿ ಶಕ್ತಿ ಅದ ಕಮ್ಮೆ. ಬಾಬಣ್ಣ ನಿಮ್ಮ ಮಾತ ನಂಬಲ್ಲ. ಚಂದನವ್ರು ಹಂಗೆಲ್ಲ ನಾಟಕ ಮಾಡಲ್ಲ ನೀ. ನೀನು ನಂಬುದ್ರೆಷ್ಟ ಬಿಟ್ರೆಷ್ಟ ಬಿಡು, ನನ್ನವನ್ನ ನಾನೇ ಅನುಭವಿಸ್ತೀನಿ. ಗೌಡ್ರ ಐ ಆಮ್ ಸೋ ಸಾರಿ. ನಾನು ನಿಮಗೆ ಬೇಕು ಬೇಕು ಅಂತ ಹೊಡಿಲಿಲ್ಲ. ನೀವು ಜಾನಿಗೆ ಹೊಡಿತಿದ್ದನ್ನ ನನ್ನ ಕೈಯಿಂದ ನೋಡೋಕ್ಕಾಗಿಲ್ಲ, ಅದಕ್ಕೆ ಹೊಡೆದ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಮಧುರ ಅವ್ರೆ ದಿಟ್ವಾಗ್ಲೂ ನೀವು ನಮ್ಮ ಬಾಬಣ್ಣಗೆ ಹೊಡೆದ್ರ? ನಾನು ಬೇಕು ಅಂತ ಹೊಡಿಲಿಲ್ಲ ಪುಟ್ಮಲ್ಲಿ ಅವ್ರೆ. ತೊಂದರೆ ಇಲ್ಲ ಮಧುರ ಅವ್ರೆ, ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಬೆಲೆ ಇಲ್ಲ. ನಾ ಯಾನೇ ಮಾಡಕ್ ಹೋದ್ರೆ ಅದು ನನಗೆ ಉಲ್ಟಾ ಹೊಡಿತಾ ಇದೆ. ಗೌಡ್ರ ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ಮಧುರ ಅವ್ರೆ, ನಾ ಈಗಲೂ ಹೇಳ್ತಾವನಿ, ಅಣ್ಣಪ್ಪನವರು ಡ್ರಾಮಾ ಮಾಡ್ತಾವ್ರೆ, ಅವ್ರನ್ನ ನಂಬೇಡಿ. ಬಾಬಣ್ಣ ನನ್ಗೆ ಅನ್ನಿಸ್ತದೆ ನಿಮ್ ಕನ್ನಡಕ ಬದಲಾಯಿಸ್ಬೇಕು ಅಂತ. ಇದ್ರ ನಂಬರು ಜಾಸ್ತಿ ಆಗ್ಬಿಟ್ಟು ಪಾಪ ಚಂದನವ್ರ ನೋವು ನಿಮ್ಗೆ ಗೊತ್ತಾಯ್ತಾ ಇಲ್ಲ ಅನ್ಸುತ್ತೆ. ಆಮೇಲೆ ಪುಟ್ಮನಿ ನಂಗೆ ಎದುರು ಮಾತಾಡ್ಯಾ? ಜಾನಿ ನಿಮ್ ಕೈ ಸರಿ ಹೋಗಿದೆ. ಎಸ್ ಡಾರ್ಲಿಂಗ್, ನನ್ನ ಕೈ ಸರಿ ಹೋಯ್ತು. ಇಟ್ಸ್ ಎ ಮಿರಾಕಲ್.